ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನೈಟ್ ಊಟಕ್ಕೆ ನಮ್ಮ ಮನೆಯಲ್ಲಿ ಪ್ರೋಟೀನ್ ಸಲಾಡು, ಹಾಗೆ ಇದು ಬಂದು ಬರೀ ಪ್ರೋಟೀನ್ ಸಲಾಡ್ ಅಲ್ಲ, ವೆಯ್ಟ್ ಲಾಸ್ಗೂ ಕೂಡ ವೆಯ್ಟ್ ಲಾಸ್ ಸಲಾಡ್ ಅಂತಲೂ ಕರಿಬೋದು ಇದನ್ನು. ಹಾಗೆ ಮೆಂತ್ಯ ಸೊಪ್ಪು ಮತ್ತು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ನಾನೊಂದು ರೈಸ್ ಬಾತನ್ನು ಮಾಡ್ತಾಯಿದ್ದೀನಿ. ಇದುವರೆಗೂ ಇದು ಯಾರೂ ಮಾಡಿರಲ್ಲ. ನೋಡಿ ಹೇಗೆ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ. ನಾವೀಗ ಫಸ್ಟು ಸಲಾಡಿಗೆ ರೆಡಿ ಮಾಡ್ಕೊಂಬಿಡೋಣ. ನಾನು ನಿನ್ನೆ ನೈಟೇ ಕಾಬೂಲ್ ಕಡಲೆಯನ್ನು ನೆನೆಸಿಟ್ಕೊಂಡಿದ್ದೀನಿ, 1 ಕಪ್ ಆಗೋಷ್ಟು. ಹಾಗೆ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ, ಹಾಗೆ ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಮೊಸರು ಕೂಡ ತೆಗೆದಿಟ್ಕೊಂಡಿದ್ದೀನಿ ನಾನಿಲ್ಲಿ. ಫಸ್ಟಿಗೆ ನಾವು ಕಾಬೂಲ್ ಕಡಲೆಯನ್ನು ನೆನೆಸಿಟ್ಟಿರೋಂಥ ನೀರು ತೆಗೆದು ಒಂದು ಕುಕ್ಕರ್ಗೆ ಸ್ವಲ್ಪ ನೀರು, ಅದೆಷ್ಟು ಮುಳುಗೋ ಅಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ 2 ರಿಂದ 3 ವಿಷಲ್ ಕೂಗಿಸ್ಕೊಳ್ಳೋಣ. ನಾವು ನೆನ್ಪಿಟ್ಕೊಬೇಕು, ಒಂದು ನೈಟ್ ಮುಂಚೆನೇ ಕಾಬೂಲ್ ಕಡಲೆಯನ್ನು ನೆನೆಸ್ಕೊಂಡೆ ಇದನ್ನು ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆನೇ ಮಾಡೋಕ್ಕಾಗಲ್ಲ, ಯಾಕೆ ಅಂದರೆ ಹಾಗೆ ನಾವು ಬೇಯಿಸೋಕೆ ಹೋದರೆ ಕಾಬೂಲ್ ಕಡಲೆ ಬೇಯೋದಿಲ್ಲ. ಒಂದು ರಾತ್ರಿ ಚೆನ್ನಾಗಿ ನೆನಿಬೇಕಿದು. ನೆನೆದಾಗ ಮಾತ್ರ ಬೇಗನೆ ಬೇಯುತ್ತೆ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಇದು ಈ ಕಾಬೂಲ್ ಕಡಲೆ ಬಂದು ಪ್ರೋಟೀನ್ ಯುಕ್ತ ಒಂದು ಧಾನ್ಯ ಆಗಿರುತ್ತೆ. ಹಂಗಾಗಿ ಇದನ್ನು ಉಪಯೋಗಿಸೋದ್ರಿಂದ ವೆಯ್ಟ್ ಲಾಸ್ಗೆ ಒಳ್ಳೆಯದು. ಪ್ರತಿ ದಿವಸ ಊಟದಲ್ಲಿ ನಾವು ಈ ಥರ ಯಾವುದನ್ನಾದರೂ ಒಂದು ಪ್ರೋಟೀನ್ ಯುಕ್ತ ಅಥವಾ ಬೇರೆ ಕಾಳುಗಳನ್ನು ಉಪಯೋಗಿಸ್ಕೊಂಡು ನಾವು ಈ ಥರ ಸಲಾಡ್ಗಳನ್ನು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹೆಸ್ರು ಕಾಳಿಂದ ಆಗಿರ್ಬೋದು, ಇಲ್ಲಾಂದರೆ ಕಡಲೆಕಾಳಿಂದ ಆಗಿರ್ಬೋದು, ನೆನೆಸಿ ಅದರಲ್ಲಿ ಏನಾದರೂ ಒಂದು ಸಲಾಡ್ ಟೈಪಲ್ಲಿ ನಾವು ಎಲ್ಲ ತರಕಾರಿಗಳನ್ನ ಅಥವಾ ಈ ಥರ ಸೌತೆಕಾಯಿ, ಟೊಮೆಟೊ, ಈರುಳ್ಳಿಯನ್ನು ಮಿಕ್ಸ್ ಮಾಡಿ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಒಳ್ಳೇದಲ್ವ. ಹಾಗಾಗಿ ನಾನು ಇವತ್ತು ಈ ಪ್ರೋಟೀನ್ ಸಲಾಡನ್ನು ನಿಮಗೂ ಕೂಡ ಮಾಡಿ ತೋರಿಸ್ದಂಗೆ ಆಗುತ್ತೆ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇದುವರೆಗೂ ನಾನು ನೋಡಿದ ಮಟ್ಟಿಗೆ ನಾನು ಇವತ್ತು ರೈಸ್ ಬಾತ್ ಮಾಡ್ತಾಯಿದ್ದೀನಲ್ಲ, ನುಗ್ಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಉಪಯೋಗಿಸ್ಕೊಂಡು, ಅದು ನುಗ್ಗೆ ಸೊಪ್ಪು ಹಾಕಂತೂ ಯಾರೂ ಮಾಡಿರಲ್ಲ, ಅದು ಕೂಡ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ ನಾನು. ಈಗ ನಾನು ಸೌತೆಕಾಯಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಾವು ಮನೆಗಳಲ್ಲಿ ನುಗ್ಗೆ ಸೊಪ್ಪನ್ನು ಏನೇ ಒಂದು ಪದಾರ್ಥ ಮಾಡಿದ್ರೆ ಸಣ್ಣ ಮಕ್ಳಿಗೆ ತಿನ್ನಿಸೋದು ಭಾಳನೇ ಕಷ್ಟ. ಆದರೆ ನೀವು ಈ ಥರ ನಾನು ಮಾಡಿದ ರೀತಿಯಲ್ಲಿ ಮಾಡಿಕೊಡಿ, ಮಕ್ಕಳಿಗೆ ಯಾಕೆ ತಿನ್ನಲ್ಲ ನೋಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಆ ಕಲರ್ ನೋಡಿನೇ ಮಕ್ಕಳು ಇಷ್ಟಪಡ್ತಾರೆ. ನನಗೆ ವಾರಕ್ಕೆ 1-2 ಸತಿ ಆದರೂ ಮಾಡಿಕೊಡು ಅಂತ ಅವರೇ ಕೇಳ್ತಾರೆ. ನೀವು ಒಂದು ಸತಿ ಟ್ರೈ ಮಾಡಾದಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತಂದ್ಬಿಟ್ಟು. ತುಂಬಾ ಹೆಲ್ದಿ ರೆಸಿಪಿ ಅದು ಕೂಡ. ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಅದನ್ನು ಅಷ್ಟೇ, ಇನ್ನೇನು ಜಾಸ್ತಿ ಏನೋದಕ್ಕೆ ಬೇರೆ ಪದಾರ್ಥಗಳು ಬೇಕಾಗಿಲ್ಲ. ತುಂಬಾ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡೆ ಸಣ್ಣ ಸಣ್ಣದಾಗಿ. ನಾನು ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಆದಷ್ಟು ಬಂದು ಬೇಗ ತಲುಪುತ್ತೆ. ಹಾಗೆ ನೋಟಿಫಿಕೇಷನ್ ಕೂಡ ಸಿಗುತ್ತೆ. ನೀವು ನನ್ನ ವಿಡಿಯೋಗಳನ್ನು ನೋಡೋದಕ್ಕೆ ಸುಲಭವಾಗಿ ರೀಚ್ ಆಗುತ್ತೆ. ಹಾಗಾಗಿ ನೋಡಿ, ಈಗ ನಾನು ಕಾಬೂಲ್ ಕಡಲೆ ಬೇಯಕ್ಕೆ ಇಟ್ಟಿದ್ನಲ್ಲ, 3 ರಿಂದ 4 ವಿಷಲ್ ಬೇಯಿಸ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಬೇಯಿಸ್ದೇನೂ ಕೂಡ ನಾವು ಸಲಾಡಿಗೆ ಮಿಕ್ಸ್ ಮಾಡ್ಕೊಬೋದು. ಇದನ್ನು ಬೇಯಿಸಿ ಮಿಕ್ಸ್ ಮಾಡೋದ್ರಿಂದ ಇನ್ನೂ ಚಿಕ್ಕ ಮಕ್ಳಿಗೆ ಕೊಡಬೇಕಾದ್ರೆ ಇನ್ನೂ ಒಂಥರ ಖುಷಿಪಟ್ಟು ತಿಂತಾರೆ, ಇನ್ನೂ ಜಾಸ್ತಿ ತಿಂತಾರೆ ಸಲಾಡನ್ನು. ಹಂಗಾಗಿ ನಾನು ಬೇಯಿಸಿ ಹಾಕ್ತಾಯಿದ್ದೀನಿ. ಇಲ್ಲಿ ಕಟ್ ಮಾಡಿರೋಂಥ ಸೌತೆಕಾಯಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ನಾವು ಬೇಯಿಸಿಟ್ಟಿರುವಂಥ ಕಾಬೂಲ್ ಕಡಲೆಯನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಕೊನೆಗೆ ನಾವು ಮೊಸರು, ಇದಕ್ಕೆ ನಮಗೆ ಟೇಸ್ಟ್ ಕೊಡೋದೇ ಮೊಸರು. ನಾವು ಮೊಸರು ಬಜ್ಜಿ ಮಾಡ್ತೀವಲ್ವ, ಆ ಥರ ಅಲ್ಲ ಇದು. ಇದ್ರ ಟೇಸ್ಟೇ ಒಂದು ರೀತಿಲಿ ಬೇರೆ ಥರನೇ ಇರುತ್ತೆ. ನೀವು ಒಂದು ಸತಿ ಮಾಡಿ ನೋಡಿ, ಮಾಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ತುಂಬಾ ರುಚಿಯಾಗಿರುತ್ತೆ. ಮಕ್ಳಿಗೆ ಬಾಕ್ಸಿಗೆ ಕೊಡೋಕ್ಕಾಗಿರ್ಬೋದು, ಮಧ್ಯಾಹ್ನ ಲಂಚ್ ಬಾಕ್ಸಿಗಾಗಿರ್ಬೋದು, ಅಥವಾ ಮಧ್ಯಾಹ್ನದ ನೈಟ್ ಊಟಕ್ಕಾಗಿರ್ಬೋದು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ. ಮಾಡಿ ಒಂದು ಸತಿ ನೀವು ಖಂಡಿತ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಹೇಳಬೇಕು ಕಮೆಂಟ್ ಬಾಕ್ಸಲ್ಲಿ. ಇಷ್ಟೇ. ಇದನ್ನು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಬೇಕಾದ್ರೆ ಚಾಟ್ ಮಸಾಲ ಕೂಡ ಒಂಚೂರು ಮೇಲೆ ಹಾಕ್ಕೊಬೋದು. ನಾನು ಇಲ್ಲೇನು ಹಾಕ್ತಾಯಿಲ್ಲ, ಜಸ್ಟ್ ಸಾಲ್ಟನ್ನು ಮಾತ್ರ ಹಾಕ್ಕೊತಾ ಇದ್ದೀನಿ. ಕೊನೆಗೆ ಒಂಚೂರು ಮೊಸರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಇದು ಹೆಲ್ತಿ ಸಲಾಡು ರೆಡಿಯಾಗುತ್ತೆ. ಇದಕ್ಕೆ ವೆಯ್ಟ್ ಲಾಸ್ ಸಲಾಡ್ ಅಂತಲೂ ಹೇಳ್ಬೋದು, ಹಾಗೆ ಪ್ರೋಟೀನ್ ಸಲಾಡ್ ಅಂತಲೂ ಹೇಳ್ಬೋದು. ನೀವು ಯಾವುದಕ್ಕಾದರೂ ಇದು ಹೊಂದ್ಕೊಂಡ್ಬಿಡುತ್ತೆ. ಯಾಕೆಂದರೆ ಪ್ರತಿ ದಿವಸ ಇದನ್ನು ತಿಂತಾಯಿದ್ರೆ ವೆಯ್ಟ್ ಲಾಸ್ಗೂ ತುಂಬಾ ಅನುಕೂಲವಾಗಿರುತ್ತೆ ಇದು. ಹಾಗೆ ಪ್ರೋಟೀನು ಇದೆ ಇದರಲ್ಲಿ. ಹಂಗಾಗಿ ಪ್ರೋಟೀನ್ ಸಲಾಡ್ ಅಂತಲೂ ಕರಿಬೋದು, ವೆಯ್ಟ್ ಲಾಸ್ ಸಲಾಡ್ ಅಂತಲೂ ಕರಿಬೋದು. ನೀವು ಏನು ಬೇಕಾದ್ರೂ ಹೆಸರಿಟ್ಕೊಬೋದು ಇದಕ್ಕೆ.
ನಮ್ಮನೇಲಂತೂ ತುಂಬಾ ಇಷ್ಟಪಡ್ತಾರೆ. ಎಲ್ಲರೂ ನಾರ್ಮಲಾಗಿ ಕಾಬೂಲ್ ಕಡಲೆ ತೊಗೊಂಡು ಬಂದರೆ ಕಾಬೂಲ್ ಕಡಲೆಯಲ್ಲಿ ಉಸ್ಲಿ ಮಾಡ್ತೀವಲ್ವ, ಉಸ್ಲಿ ಮಾಡೋದ್ರ ಬದಲು ಈ ಥರ ಮಾಡಿಕೊಡಿ ನೋಡಿ, ಮಕ್ಕಳು ಎಷ್ಟು ಖುಷಿಪಟ್ಟು ತಿಂತಾರೆ ಅಂತ. ತುಂಬಾ ಇಷ್ಟ ಆಗುತ್ತೆ. ನಮ್ಮನೇಲಂತೂ ಎಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ. ಆಮೇಲೆ ಈಗ ನಾನು ನೆಕ್ಸ್ಟು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ರೈಸ್ ಬಾತನ್ನು ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು. ತುಂಬಾ ಕಡಿಮೆ ಪದಾರ್ಥಗಳಲ್ಲಿ ರೈಸ್ ಬಾತನ್ನು ರೆಡಿ ಮಾಡ್ಕೊಬೋದು. ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನಾವು ಪ್ರತಿ ದಿವಸ ಹಸಿರು ತರಕಾರಿಗಳನ್ನ ಉಪಯೋಗಿಸ್ಬೇಕು ಅಂತ ಹೇಳ್ತಾರಲ್ವ ಡಾಕ್ಟ್ರುಗಳೆಲ್ಲ. ಇದರಿಂದ ನಮಗೆ ರಕ್ತ ಹೆಚ್ಚಾಗುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ. ಹಾಗಾಗಿ ನಾನಿವತ್ತು ಎರಡೆರಡು ಸೊಪ್ಪು, ಒಂದಲ್ಲ ಎರಡೆರಡು ಸೊಪ್ಪನ್ನು ಉಪಯೋಗಿಸ್ಕೊಂಡು ಒಂದು ರೈಸ್ ಬಾತನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಜೀರಾ ರೈಸ್ ಇತ್ತು, ಅದನ್ನು ಒಂದು ಅರ್ಧ ಲೋಟ ತೊಗೊತಾ ಇದ್ದೀನಿ. ಮತ್ತು ನಾರ್ಮಲ್ ಅನ್ನ ಮಾಡೋ ಅಕ್ಕಿ ಕೂಡ ಒಂದು ಅರ್ಧ ಸೇರಿಸ್ಕೊಂಡು 1 ಲೋಟ ಅಕ್ಕಿನ ತೊಗೊತಾ ಇದ್ದೀನಿ. ಇಲ್ಲಿ 2 ಸತಿ ನೀಟಾಗಿ ತೊಳ್ಕೊತಾ ಇದ್ದೀನಿ. 2 ಸತಿ ತೊಳ್ಕೊಂಡಾದಮೇಲೆ ನಾವು ನೀರನ್ನು ತೆಗೆದು ಬೇರೆ ಒಳ್ಳೆ ನೀರನ್ನು ಹಾಕ್ಕೊಬೇಕು. ನಾನಿಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ರೈಸ್ ಬಾತ್ ಆಗಿರೋದ್ರಿಂದ ನಮಗೆ ಉದುರಾಗೆ ಬೇಕಾಗಿರುತ್ತೆ, ಅನ್ನ ಉದುರಾಗಿ ಆಗಬೇಕು. ಹಾಗಾಗಿ 1 ಲೋಟ ಅಕ್ಕಿಗೆ 2 ಲೋಟ ನೀರು ಮಾತ್ರ ಹಾಕ್ಕೊತಾ ಇದ್ದೀನಿ. ನಾರ್ಮಲಾಗಿ ರೈಸ್ ಮಾಡಬೇಕಾದ್ರೆ ಅನ್ನ ಸಾಂಬಾರಿಗೆಲ್ಲ ನಾವು 2.5 ಲೋಟ ಹಾಕ್ಕೊತೀವಲ್ಲ, ಒಂಚೂರು ಮುದ್ದೆ ಆದರೂ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ 2 ಲೋಟ ಸೇರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆ ನಾನು ಹಿಂದಿನ ನೈಟೇ ಸ್ವಲ್ಪ ಬಟಾಣಿ ಮತ್ತು ಈ ದಪ್ಪ ಬೀನ್ಸ್ ಕಾಳು ಅಂತ ಹೇಳ್ತಾರಲ್ಲ, ಪಲಾವ್ಗೆಲ್ಲ ಹಾಕ್ತಾರೆ ನೋಡಿ, ಅದನ್ನು ನೆನೆಸಿಟ್ಕೊಂಡಿದ್ದೆ. ಅದನ್ನು ಕೂಡ ಈಗ ಅಕ್ಕಿ ಜೊತೆಗೆ ಕುಕ್ಕರಲ್ಲಿ ಸೇರಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. 3 ವಿಷಿಲ್ ಬೇಯಿಸ್ಕೊತೀನಿ. ಈಗ ನೆನೆಸಿರೋದ್ರಿಂದ ಅಕ್ಕಿ ಜೊತೆಗೆ ಇದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನಮಗೆ ರೈಸ್ ಬಾತಿಗೆ ಬೇಕಾಗಿರೋದು ಅಕ್ಕಿ ಮತ್ತು ಈ ಬಟಾಣಿ ಮತ್ತು ಈ ಡಬಲ್ ಬೀನ್ಸ್ ಕಾಳು, ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಸ್ವಲ್ಪ ಉಪ್ಪು, ಎಣ್ಣೆ, ಇಷ್ಟೇ ಪದಾರ್ಥಗಳು. ತುಂಬಾ ಈಸಿಯಾಗಿ ಮಾಡ್ಬೋದು. ಇದೆಲ್ಲ ಕುಕ್ಕರ್ಗೆ ಸೇರಿಸ್ಕೊಂಡ್ಮೇಲೆ ಒಂಚೂರು ಎಣ್ಣೆ ಹಾಕಿ ನಾನೀಗ 3 ವಿಷಿಲ್ ಇದನ್ನು ಕೂಗಿಸ್ಕೊತೀನಿ, ಅನ್ನ ರೆಡಿ ಆಗಲಿ. ಅಷ್ಟೊತ್ತಿಗೆ ನಾನು ಫಸ್ಟೇ ಎಲ್ಲ ಕ್ಲೀನ್ ಮಾಡಿ ಸೊಪ್ಪನ್ನೆಲ್ಲ ತೊಳೆದು ನೀಟಾಗಿ ನೆನೆಸಿಟ್ಟಿದ್ದೀನಿ ಉಪ್ಪು ಹಾಕಿ ನೋಡಿ. 1 ಕಪ್ಪು ನುಗ್ಗೆ ಸೊಪ್ಪು ಮತ್ತು 1 ಕಪ್ಪು ಮೆಂತ್ಯ ಸೊಪ್ಪು, ಒಂದು 4-5 ಮೆಣಸಿನ್ಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ ಕೂಡ ಸುಲಿದಿಟ್ಕೊಂಡಿದ್ದೀನಿ. ಇದನ್ನೆಲ್ಲವೂ ಸೇರಿಸಿ ಒಂದು ಮಿಕ್ಸಿ ಮಾಡ್ಕೊಳ್ಳೋಣ. ನಾವು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಈಗ ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ಜಾರಿಗೆ. ನುಗ್ಗೆ ಸೊಪ್ಪು ಕೂಡ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಎಳೆ ನುಗ್ಗೆ ಸೊಪ್ಪಿದು, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ನುಗ್ಗೆ ಸೊಪ್ಪು ಬಂದು ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಅಲ್ವ, ಅದರಲ್ಲಿ ಕಣ್ಣಿಗೆ ಒಳ್ಳೆಯದು ಅಂತ ಹೇಳ್ತಾರಲ್ವ. ಹಾಗೆ ಕಬ್ಬಿಣದ ಅಂಶ ಇದರಲ್ಲಿ ತುಂಬಾ ಇದೆ ಅಂತ ಹೇಳ್ತಾರಲ್ವ. ಹಾಗಾಗಿ ಮಕ್ಳಿಗೆ ಈ ಥರ ಮಾಡಿಕೊಡ್ಬೋದು. ಹಾಗೆ ಬೆಳ್ಳುಳ್ಳಿ ಸೇರಿಸ್ಕೊಂಡೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ. ಎಲ್ಲ ಸೇರಿಸಿ ನಾನೀಗ ಚೂರು ನೀರು ಹಾಕಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅಲ್ಲಿ ಆಲ್ರೆಡಿ ಅನ್ನನೂ ಈಗ 2-3 ವಿಷಿಲ್ ಕೂಗ್ತಾ ಇದೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ಒಂದು ಬಾಣಲಿ ಇಟ್ಕೊಂಡು ಚೂರು ಎಣ್ಣೆ ಹಾಕಿ ನಾವು ಪೇಸ್ಟ್ ಮಾಡಿರುವಂಥ ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಇಷ್ಟನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇದು ನಾವು ಫ್ರೈ ಮಾಡದೆ ಹಂಗೆ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಿದು. ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಘಮ ಬರುತ್ತೆ ನಿಮಗೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ. ಆ ಎಣ್ಣೆ ಎಲ್ಲ ಬಿಟ್ಟು ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ. ಈಗ ರೈಸ್ ಕೂಡ ನಮಗೆ ರೆಡಿಯಾಗಿದೆ. ಇಲ್ಲಿ ಎಷ್ಟು ಉದುರಾಗಿ ಚೆನ್ನಾಗಾಗಿದೆ ನೋಡಿ ರೈಸು. ಹಾಕಿರೋ ಬಟಾಣಿ ಮತ್ತು ಡಬಲ್ ಬೀನ್ಸ್ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಈ ಪೇಸ್ಟು ಚೆನ್ನಾಗಿ ಬೆಂದು ಎಣ್ಣೆ ನೋಡಿ ಯಾವ ಥರ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಬೇಯಿಸ್ಕೊಬೇಕು. ಹಾಗೆ ನಾವೀಗ ಮಾಡಿಟ್ಕೊಂಡಿರುವಂಥ ಅನ್ನನೂ ಕೂಡ ಈ ಪೇಸ್ಟಿಗೆ ಸೇರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ನಮಗೆ ಇಲ್ಲಿ ರೈಸ್ ಬಾತ್ ರೆಡಿಯಾಗುತ್ತೆ. ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲೇ ನಮಗೆ ಎಷ್ಟು ಬೇಕು ರುಚಿಗೆ ನೋಡಿ ಸಾಲ್ಟನ್ನು ಕೂಡ ಸೇರಿಸ್ಕೊಬೇಕು. ನಾನು ಅನ್ನ ಮಾಡಬೇಕಾದ್ರೇ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಪೇಸ್ಟ್ ನಾವು ಫ್ರೈ ಮಾಡ್ಕೊಬೇಕಾದ್ರೂ ಹಸಿ ವಾಸನೆ ಹೋಗಲಿ ಅಂತೇಳಿ ಫ್ರೈ ಮಾಡ್ಕೊಂಡ್ವಲ್ಲ, ಆಗಲೂ ಕೂಡ ಒಂಚೂರು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೂ ಕೂಡ ನೋಡಿ ಒಂದು ಸತಿ ಚೆಕ್ ಮಾಡಿಕೊಂಡು ಒಂಚೂರು ಸಾಲ್ಟನ್ನು ಸೇರಿಸ್ಕೊಬೋದು ರುಚಿಗೆ ಬೇಕಾದರೆ. ಇಷ್ಟು ಮಾಡಿದ್ರೆ ರೈಸ್ ಬಾತು ರೆಡಿಯಾಗುತ್ತೆ ಫ್ರೆಂಡ್ಸ್. ಇದುವರೆಗೂ ಯಾರೂ ಮಾಡಿರಲ್ಲ ನುಗ್ಗೆ ಸೊಪ್ಪಿನ ರೈಸ್ ಬಾತು, ನಾನು ಮಾಡಿ ತೋರಿಸಿದ್ದೀನಿ ನೋಡಿ. ತುಂಬಾ ಸುಲಭವಾಗಿ
ಬೇಗನೆ ಮಾಡ್ಕೊಬೋದು, ಜಾಸ್ತಿ ಪದಾರ್ಥಗಳು ಬೇಕಾಗಿಲ್ಲ. ನುಗ್ಗೆ ಸೊಪ್ಪು ಬರೀ ನುಗ್ಗೆ ಸೊಪ್ಪೆ ಹಾಕಿ ಕೂಡ ಮಾಡ್ಬೋದು. ನಾನಿಲ್ಲಿ 2 ಸೊಪ್ಪನ್ನ ಉಪಯೋಗಿಸಿದ್ದೀನಿ, ಮೆಂತ್ಯ ಮತ್ತು ನುಗ್ಗೆ ಸೊಪ್ಪು. ನೀವು ಮಾಡ್ಕೊತೀರಾ ಅಂದರೆ ಬರೀ ನುಗ್ಗೆ ಸೊಪ್ಪಲ್ಲಿ ಮಾಡ್ಕೊಬೋದು, ಅಥವಾ ಮಾಡ್ತೀರಾ ಅಂದರೆ ಬರೀ ಮೆಂತ್ಯ ಸೊಪ್ಪಲ್ಲಿ ಕೂಡ ಇದನ್ನು ಮಾಡ್ಕೊಬೋದು. ಚೆನ್ನಾಗಿರುತ್ತೆ, ತುಂಬಾ ಕಲರ್ಫುಲ್ಲಾಗಿರುತ್ತೆ, ಟೇಸ್ಟು ಕೂಡ ಹಾಗೆ ಅದ್ಭುತವಾಗಿರುತ್ತೆ. ಒಂದು ಸತಿ ಮಾಡ್ಕೊಂಡು ನೋಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂಥೇಳಿ. ಹಾಗೆ ಈ ವಿಡಿಯೋ ಒಂಚೂರಾದರೂ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಯಾವಾಗಲೂ ನನ್ನ ಮಾಯ ಪ್ರಪಂಚ ಚಾನಲ್ಗೆ ಕನೆಕ್ಟ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್.